ಸ್ಟಾರ್ಟ್ ಮಾಡಿದಾಗ ನೀವು ಹೇಳ್ದಂಗೆ SD ಬೂತು, ಐಸ್ ಕ್ರೀಮು, ಹೌದು ಸರ್, ಜ್ಯೂಸ್ ಹೌದು ಸರ್, ಅಥವಾ ಹೌದು ಸರ್. ಈ ಥರ ಮಾಡಿದ್ರಿ. ಹೌದು ಸರ್. ನೆಕ್ಸ್ಟು ಅದರ ನೆಕ್ಸ್ಟ್ ವರ್ಷನ್ ಅಂದರೆ ನೆಕ್ಸ್ಟ್ ಯಾವುದಕ್ಕೆ ನೀವು ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡು ಸರ್, ಸ್ಟೇಷನರಿ ಅಂತ ಹೇಳಿ ಯಾವಾಗಿಂದ ಹೌದು ಸರ್. ಅವಾಗ ಏನಾದರೂ ಇದೇನಿತ್ತು ಇಷ್ಟೇ ಇದ್ದದ್ದು ಸರ್. ಅಂದರೆ ಐಸ್ ಕ್ರೀಮು, ಹಾಲು ಈ ಥರ ಏನಿದು SD ಬೂತ್ ಇದೇ ಇತ್ತು ಸರ್. ಆವಾಗ ತಾನೇ ಸರ್ ಅಲ್ಲಿ ಕಾಲೇಜ್ಗಳು ಶುರುವಾಯಿತು ಸರ್. ಶೇಷಾದ್ರಿ ಕಾಲೇಜು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು, SGR ಈ ಥರ ಸುರಾಣ ಇವೆಲ್ಲ ಆವಾಗ ತಾನೇ ನಮ್ಮ ದೃಷ್ಟಿಗೆ ನಮ್ಮ ಅಂಗಡಿ ಪಕ್ಕದಲ್ಲೇ ಸ್ಕೂಲು ಕಾಲೇಜ್ಗಳು ಸ್ವಲ್ಪ ಜಾಸ್ತಿ ಅವಾಗ ತಾನೇ ಎಲ್ಲ ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಒಂದು ಪೆನ್ ಕೇಳ್ತಾರೆ, ಪೆನ್ ಇಡಬೇಕು, ಇನ್ನೊಂದು ಬುಕ್ ಕೇಳ್ತಾರೆ, ಬುಕ್ ಇಡಬೇಕು. ಅದನ್ನು ಸ್ವಲ್ಪ 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 ಸ್ಟೇಷನರಿ ಥರ ಕನ್ವರ್ಟ್, ಯಾಕಂದ್ರೆ ಯಾವಾಗ ಅಷ್ಟೊಂದು ಇರಲಿ ಕನ್ವರ್ಟ್ ಮಾಡ್ಕೊಳ್ತಾ ಬಂದೆ. ಆದಮೇಲೆ ಈಗ ಗೊತ್ತಲ್ಲ SD ಬೂತ್ ಇವೆಲ್ಲ ಬರ್ತಾ ಎಲ್ಲವೇ ಅವೆಲ್ಲ ಕಡಿಮೆ ಆಗ್ತು. ನಮ್ಗೆ ಈ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಯಿತು, ಸ್ಟೇಷನರಿ ಟ್ರಾನ್ಸ್ಫಾರ್ಮೇಷನ್. ಹೌದು. ಆದ್ದರಿಂದ ಬರ್ತಾ ಸ್ಟೇಷನರಿಯಾಗಿ ಕನ್ವರ್ಟ್ ಆಗೋಯ್ತು ಸರ್. ನೀವು ಸ್ಟೇಷನರಿ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲ ಸರ್, ಅದು ಬಂದದ್ದೇ ಬೇರೆ. ನಾನು ಇನ್ನೂ ಒಂದು ಏನೋ ಗೊತ್ತಾ ಸರ್, ಅದು ನಡೀಲಿಲ್ಲ ಅಂದ್ರೆ ಬರೀ ತೆಂಗಿನಕಾಯಿ ಬಾಳೆಹಣ್ಣು ಮಾರ್ಬಿಟ್ಟಾರು ನಾನು ಜೀವನ ಮಾಡಬೇಕು ಅನ್ನೋದು ಒಂದು ಇತ್ತು ಸರ್. ಕಮ್ಮಿ ಬಂಡವಾಳ ಇರಬೇಕು, ನಮಗೆ ಜಾಸ್ತಿ ಬಂಡವಾಳ ಹಾಕೋ ಅಂತ ಕೇಪಬಿಲಿಟಿ ಇರಲಿಲ್ಲ ನಮ್ಗೆ. ಸ್ಟಾರ್ಟ್ ಮಾಡಿದ ಎಷ್ಟು ವರ್ಷಕ್ಕೆ ನೀವು ಸ್ಟೇಷನರಿ ಬಿಸ್ನೆಸ್ ಇದಾಗ? ಸರ್ ನಾನು ಸ್ಟೇಷನರಿ ಒಂದು 2004 ಎಂಡಲ್ಲಿ ಏನೋ ನಾನು ಅಂಗಡಿ ಸ್ಟೋರ್ ಮಾಡಿದೆ ಸರ್. 2006 ನಾನು ಸ್ವಲ್ಪ ಕನ್ವರ್ಟ್ ಆಗ್ತಾ ಬಂದು ಸರ್. ಟರ್ನ್ ಆದ್ರಿ. ಹೌದು ಸರ್. ಬಾಸ್ ವಾಲಾ, ಬಿ ದ ಬಾಸ್.